ವಿಘ್ನರಾಜನಿಗೆ ಶರಣೆಂಬಿ ಪಾಲಿಸು ವಿಘ್ನರಾಜನೇ. ಕರಚತುಷ್ಟಯದಲ್ಲಿ ಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವದೇವನೇ. ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವದೇವನೇ. ಶರಣೆಂಬೆ ಶರಣೆಂಬೆ ಪಾಲಿಸು ವಿಘ್ನರಾಜನೇ ವಿಘ್ನರಾಜನೇ. ಖಳಕುಲೇಶ್ವರ ನಗುತ ನಗದೆ ಇನ್ನೇನು. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಯು ತಾನು ನಗಬೇಕು, ನಗುತ್ತಲೇ ಇರಬೇಕು ಎಂದು ಬಯಸುತ್ತದೆ. ಈ ರಾವಣನು ಅದಕ್ಕೆ ಹೊರತಲ್ಲ. ಆದರೆ ಆ ನಗುವಿಗೆ ಒಂದು ಕಾರಣ ಬೇಕಾಗುತ್ತದೆ. ಈ ರಾವಣ ತನ್ನ ಜೀವನದಲ್ಲಿ ಮಾಡಿದ ವಿಶೇಷ ಸಾಧನೆಯೇ ಈ ನಗುವಿನ ಕಾರಣ. ಎಲ್ಲೆಡೆ ನಶಿಸಿ ಹೋಗುತ್ತಿದ್ದ ರಾಕ್ಷಸರನ್ನ ಈ ಲಂಕೆಯಲ್ಲಿ ಒಂದೆಡೆ ಸೇರಿಸಿ ರಕ್ಕಸ ಕುಲೋದ್ಧಾರಕ ಎಂದೆನಿಸಿಕೊಂಡೆ. ಕೇವಲ ಅವರನ್ನ ಸೇರಿಸಿದ್ದಷ್ಟೇ ಅಲ್ಲ, ಸಂಪತ್ತನ್ನು ಕ್ರೋಢೀಕರಿಸಿ ಇದನ್ನ ಸ್ವರ್ಣಲಂಕೆಯನ್ನಾಗಿಸಿದೆ. ನನ್ನ ತಾಯಿ ಕೈಕಸಾದೇವಿಯ ಆಸೆಯನ್ನ ಈಡೇರಿಸಿದ ಮಗನಾದೆ. ಭೂಲೋಕ ಅಂತಿರಲಿ, ಸ್ವರ್ಗ ಲೋಕವನ್ನೂ ಬಿಡಲಿಲ್ಲ. ತ್ರಿಭುವನ ತಲ್ಲಣ ರಾವಣ ಎನಿಸಿಕೊಂಡೆ. ಇನ್ನು ಅಲ್ಲಿ ಸ್ವರ್ಗಲೋಕಕ್ಕೂ ಮೇಲಕ್ಕೆ ಹೋದರೆ ತ್ರಿಮೂರ್ತಿಗಳು ತಪಸ್ಸಿನಿಂದ ಪರಮೇಶ್ವರನನ್ನ ಮೆಚ್ಚಿಸಿ ವರವನ್ನ ಪಡೆದೆ. ಸೃಷ್ಟಿಕರ್ತ ಬ್ರಹ್ಮ ಯಾರಿಗೆ? ಪ್ರಪಂಚಕ್ಕೆ. ಇಲ್ಲಿ ನಮ್ಮ ಆಸ್ಥಾನದಲ್ಲಿ ಅವನಿಗೆ ಪಂಚಾಂಗ ಶ್ರವಣ ಮಾಡುವ ಕೆಲಸ. ಇರಲಿ, ಹಾಗಾದ್ರೆ ಎಲ್ಲರನ್ನೂ ಗೆದ್ದನೆ, ಯಾರೂ ಇಲ್ಲವೇ ಇನ್ನು? ಒಬ್ಬ ತಪ್ಪಿದ್ದಾನೆ. ಅವನೇ ಮಧ್ಯದವ ಹರಿ. ಶ್ರೀ ಹರಿಯ 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 ನೋರ್ವನ ಗೆಲಿದ ಮಾದರೆ ಹರಿಗಳ ಮಗಿಲ್ಯನುತ ಹೊರದ ನನ್ನಯ ಕಲಿ ವಿಭೀಷಣ ಕಿರಣ ಕೇಳು. ಆ ಹರಿಯೊಬ್ಬನ ಉಳಿದಿದ್ದಾನೆ ಎಂಬುದು ನನ್ನ ಅಷ್ಟೇ ಅಲ್ಲ, ಈ ಲಂಕೆಯವರೆಲ್ಲರೂ ನಂಬಿದ ವಿಚಾರ ಆಗಿತ್ತು. ಆದರೆ ನನ್ನ ತಮ್ಮ ವಿಭೀಷಣ ಮಾತ್ರ ಇದಕ್ಕೆ ಹೊರತು. ನಮ್ಮಲ್ಲಿ ಅಂತ ಅಲ್ಲ, ಯಾವ ಮನೆ, ಯಾವ ಸಂಘ, ಸಭೆ ತೆಗೆದುಕೊಳ್ಳಿ, ಒಬ್ಬೊಬ್ರು ಇಂಥ ಭಿನ್ನಮತೀಯರು ಇದ್ದೇ ಇರ್ತಾರೆ. ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಮೊನ್ನೆ ಸಭೆಯಲ್ಲಿ ಹೇಳಿದ, ಅಣ್ಣ, ಮತ್ತುಳಿದವರನ್ನು ಗೆದ್ದು ಹರಿಯನ್ನು ಗೆಲ್ಲು. ಮತ್ತುಳಿದವರು ಅಂದ್ರೆ ಯಾರು? ಉತ್ತರದ ಮಾಹಿಷ್ಪತಿಯ ಚಕ್ರವರ್ತಿ ಕಾರ್ತವೀರ್ಯಾರ್ಜುನ ಬಹಳ ಪರಾಕ್ರಮಿ ಅಂತ ಹೇಳಿದ. ನನಗೆ ಗೊತ್ತಿಲ್ಲದವ? ನನಗೆ ಅಂತಲ್ಲ, ಗೊತ್ತಿದ್ದವರು ಬಹಳ ಕಡಿಮೆ. ಹೆಸರೇ ಅಷ್ಟು ಉದ್ದ, ಕಾರ್ತವೀರ್ಯಾರ್ಜುನ. ಹೋಗ್ಲಿ, ಏನು ವಿಶೇಷ ಅಂತ ಕೇಳಿದೆ.
ಅಣ್ಣ, ಹುಟ್ಟುವಾಗ ಅವನಿಗೆ ಕೈಗಳೇ ಇರಲಿಲ್ಲ. ಅನಂತರ ಕುಲಗುರುಗಳಾದ ದತ್ತಾತ್ರೇಯರ ಅನುಗ್ರಹದಿಂದ 1,000 ಕೈಗಳು ಹಾಗೂ ಶಕ್ತಿಯನ್ನು ಪಡೆದವನಾದ. ನನಗೆ ಗೊತ್ತಾಯ್ತು ಇವನ ನಂಜಿನ ಮಾತು. ಅಣ್ಣ, ನಿನಗಿರುವುದು ಬರೀ 20 ಕೈಗಳು ಮಾತ್ರ, ಅವನಿಗೆ 1,000 ಇದೆ ಅಂತ ಇವ ಹೇಳಿದ್ದು. ನಾನು ಕೇಳಿದೆ, ತಲೆ ಎಷ್ಟಿದೆ ಅವನಿಗೆ? 1. ವಿಕಾರಿ, 1 ತಲೆಯವನು ಈ 10 ತಲೆಯ ರಾವಣನನ್ನ ಎದುರಿಸಬಲ್ಲನೆ? ಆದರೂ ನನ್ನ ತಮ್ಮನ ಸಮಾಧಾನಕ್ಕೆ ಪ್ರಹಸ್ತ ಹಾಗೂ ಸಮಸ್ತ ರಾಕ್ಷಸ ಸೇನೆ ಸಿದ್ಧವಾಗಿದೆ. ಈ ಕೂಡಲೇ ನಮ್ಮ ಪ್ರಯಾಣ ಮಾಹಿಷ್ಪತಿಗೆ. ವಿಜಯ ಯಾತ್ರೆಯು ನಮ್ಮದಾಯಿತು, ವಿಜಯ ಯಾತ್ರೆಯು ನಮ್ಮದಾಯಿತು. ಸುಜನಮಾನಿತನಾದೆ, ಸುಜನಮಾನಿತನಾದೆ, ಮಾನಿತನಾದೆ, ಸುಜನಮಾನಿತನಾದೆ. ರಾಜ್ಯದಿ ಕೊರತೆಯಿಲ್ಲ, ಸುಜನಮಾನಿತನಾದಿ ರಾಜ್ಯದಿ ಕೊರತೆಯಿಲ್ಲ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಅನುಗ್ರಹ ಒಂದು ಇಲ್ಲದಿದ್ದರೆ ಈ ಕಾರ್ತವೀರ್ಯನ ಬದುಕು ಬದುಕಾಗುತ್ತಿರಲಿಲ್ಲ. ಕಾರಣ, ನನ್ನ ತಾಯಿ ಮಾಡಿದ ದೋಷದಿಂದಾಗಿ ನಾನು ಹುಟ್ಟುವಾಗ ನನಗೆ ಕೈಗಳೇ ಇರಲಿಲ್ಲವಂತೆ. ಆದರೆ ನಮ್ಮ ಕುಲಗುರುವಾದಂತಹ ದತ್ತಾತ್ರೇಯ ಮುನಿಗಳ ಆಶೀರ್ವಾದದಿಂದಾಗಿ ನಾನು 1000 ಕೈಗಳನ್ನ ಪಡೆದವನಾದೆ. 1000 ಭುಜಗಳು, 1000 ಭುಜಗಳನ್ನ ಪಡೆದವನಾದೆ. ನಾನು ಪ್ರಾಯ ಪ್ರಬುದ್ಧನಾದ ನಂತರ ನನಗೆ ಈ ಮಾಹಿಷ್ಮತಿಯ ಅಧಿಕಾರವನ್ನ ನೀಡಿದಂತಹ ನನ್ನ ತಂದೆ ಕೃತವೀರ್ಯ ವಾನಪ್ರಸ್ಥಾಶ್ರಮವನ್ನ ಸೇರಿದ. ಸಿಂಹಾಸನವನ್ನ ಏರಿದ ನಾನು ಯೋಚಿಸಿದೆ, ಬರೀ ಮಾಹಿಷ್ಮತಿಯ ಅಧಿಕಾರ ಹೊಂದಿದ್ದರೆ ಸಾಕೆ, ರಾಜ್ಯವನ್ನ ವಿಸ್ತರಿಸಬೇಕು ಎನ್ನುವ ಉದ್ದೇಶದಿಂದ ದಿಗ್ವಿಜಯದ ಯಾತ್ರೆಯನ್ನ ಕೈಗೊಂಡೆ. ದುಷ್ಟರನ್ನ ಮರ್ದಿಸುತ್ತ, ಶಿಷ್ಟರನ್ನ, ಶರಣಾದವರನ್ನ ರಕ್ಷಿಸುತ್ತ ವಿಜಯ ಯಾತ್ರೆಯನ್ನ ಪೂರ್ಣಗೊಳಿಸಿದೆ. ಆದರೆ ಯಾತ್ರೆಯ ಆಯಾಸ ತನು ಮನಗಳನ್ನ ಬಾಧಿಸುತ್ತಾ ಇದೆ. ನನ್ನ ರಾಣಿಯರ ಜೊತೆಗೂಡಿ ವನವಿಹಾರ, ಜಲಕ್ರೀಡೆಯನ್ನ ಆಡಬೇಕು ಎನ್ನುವಂತಹ ಮನಸ್ಸಾಗಿದೆ. ತಡ ಯಾಕೆ? ಯಾರಲ್ಲಿ ರಾಣಿಯರನ್ನ ಬರಹೇಳಿ. ಸ್ವಾಮಿ, ನಮಸ್ಕರಿಸಿಕೊಂಡಿದ್ದೇವೆ. ಅಂತಃಪುರದಲ್ಲಿ ವಿಶ್ರಮಿಸಿಕೊಂಡಿರುವಾಗ ದೂತ ಬಂದು ನೀವು ಕರೆಯುತ್ತಾ ಇದ್ದೀರೆಂದು ಹೇಳಿದ. ಓಡೋಡಿ ಬಂದಿದ್ದೇವೆ. ಕರೆಸಿದ ಕಾರಣ ತಿಳಿಸಬೇಕು ಸ್ವಾಮಿ. ಶರಜ ಮುಖಿಯಾರ ಕೇಳಿ
ಕೊಂಡಿದೆ ಮನವು ಅರುಗಿ ನಿಮ್ಮಿದವ ಓ ಜಲಜಮುಖಿಯರೇ, ದಿಗ್ವಿಜಯದ ಕಾರಣದಿಂದಾಗಿ ಮನಸ್ಸಿಗೆ ದೇಹಕ್ಕೆ ನನಗೆ ಆಯಾಸವಾಗಿದೆ. ಅಲ್ಲದೆ ನಿಮ್ಮ ಜೊತೆ ವಿಹಾರ ಮಾಡದೆ ಬಹಳ ದಿನಗಳೇ ಆಗಿ ಹೋದವಲ್ಲವೇ? ವಸಂತ ಕಾಲ ಬೇರೆ. ಹಾಗಾಗಿ ನರ್ಮದಾ ನದಿಯ ತೀರದಲ್ಲಿ ವನವಿಹಾರವನ್ನ ಮಾಡೋಣವೇ? ಜಲಕ್ರೀಡೆಯನ್ನ ಆಡೋಣವೇ? ಸ್ವಾಮಿ, ನೀವು ದಿಗ್ವಿಜಯಕ್ಕೆ ಹೋಗಿದ್ದರಿಂದ ನಮಗೂ ನಿಮ್ಮನ್ನು ಕಾಣದೆ ಬಹಳ ಬೇಸರವಾಗಿತ್ತು. ಈಗ ನೀವು ವನವಿಹಾರ ಜಲಕ್ರೀಡೆ ಅಂತ ನಮ್ಮನ್ನು ಕರೆದಿರುವುದು ಬಹಳ ಸಂತೋಷವಾಗಿದೆ. ನೀವು ಕರೆದಿರುವುದು ಹೇಗಾಯಿತು ಅಂದರೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂದ ಹಾಗಾಯಿತು. ನಾವು ಬರಲಿಕ್ಕೆ ಸಿದ್ಧವಾಗಿದ್ದೇವೆ. ತೈ ತೈ ತದ್ದಿನ ಧೇಮ್ ತದ್ದಿನ ತಾತೈ ತದ್ದಿನ ಧೇಮ್ ತದ್ದಿನ ತಾತೈ ಗಗನದೊಳು ಮೇಘಗಳ 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 ನೀಲ ಗಗನದೊಳು ಮೇಘಗಳ ನೀಲ ಗಗನದೊಳು ಮೇಘಗಳ 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 ಕಂಡಾಗಲೇ ಕಂಡಾಗಲೇ ನಾಟ್ಯವ ನವಿಲು ಕುಣಿಯುತ್ತಿದೆ, ನವಿಲು ಗೈಯುತ್ತಿದೆ, ನವಿಲು ಕುಣಿಯುತ್ತಿದೆ. ನೋಡೆ ನೀ ನೋಡೆ ನೀ ನೋಡೆ ನೀ ನೋಡೆ ನೀಲ ಗಗನದೊಳು ಮೇಘಗಳ ಮೇಘಗಳ ಕಂಡಾಗಲೇ ನಾಟ್ಯವ ನವಿಲು ಗೈಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಗೈಯುತ್ತಿದೆ. ನೋಡ ಕಂಡಾಗಲ ನಾಟ್ಯವ ನವಿಲು ಗೈಯುತ್ತಿದೆ, ನವಿಲು ಕುಣಿಯುತ್ತಿದೆ. ನೋಡ ನೀ ನೋಡ ನೀ ನೋಡ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ತುಂಬಿಗಳು ಅರಳಿದ ಸುಮದಲ್ಲಿ ದುಂಬಿಗಳು 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 ಝೇಂಕಾರವ ಗೈಯುತ ಝೇಂಕಾರವ ಗೈಯುತ ಝೇಂಕಾರವ ಗೈಯುತ ಮಧು ಬಗೀರುತ್ತಿದೆ, ಮಧು ಬಗೀರುತ್ತಿದೆ, ಮಧು ಬಗೀರುತ್ತಿದೆ. ನೋಡ ನೀ ನೋಡ ನೀ ನೋಡ ನೀ ನೋಡ ಚಿಗುರೆಯ ಮರಿಗಳು ಚಿಗುರಲೆ ಮೇಯುತ್ತ
ಜಿಗಿಯುವ 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 ಚಂದವ ನೋಡ 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 ತಾ ದಿನ ತೈ ತೈ ದಿನ ತಾ ತಾ ದಿನ ತೈ ತೈ ದಿನ ತಾ ಮೇಘಗಳ ಕಂಡಾಗಲು ನಾಟ್ಯವಾಡಲು ಗೈಯುತ್ತಿದೆ ನೋಡ ಹಾ, ಬಂದು ನಿಂತಿದ್ದೆ ಮಹಿಷ್ಮತಿ ನಗರದ ಪ್ರವೇಶ ದ್ವಾರ. ನೋಡುವ. ಆ ಯಾರಿದು? ವಿಚಿತ್ರವಾಗಿದೆಯಲ್ಲ. ಓಯ್, ಯಾರು ನೀನು? ನಾನು ಬಾಯಿಯ ಮಗ. ಏನು ಬಾಗಿಲ ಬಕನ? ಅಂದ್ರೆ ಏನೂ ತಿನ್ಲಿಕ್ಕೆ ಸಿಗದೆ ಬಾಗಿಲನ್ನೇ ತಿನ್ನುವುದಾ? ಒಂದು ರೀತಿ ಗೆದ್ದಲ ಜಾತಿ. ಆ ಈ ಬಾಗಿಲಿಗೆ ನಾನೇ ಬಕ. ಓಹೋ, ಬಾಗಿಲ ಬಟ. ಆ, ಏನು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರುವುದಿಲ್ವಾ? ಮಗಳು ಈಗಿರ್ಲಿಲ್ಲ. ಎಂತದ ಮಗಳ? ಯಾರು ನಿನ್ನ ಮಗಳ ಸುದ್ದಿ ಕೇಳಿದ್ದು ಮಾರಾಯ? ನಿನ್ನ ಸುದ್ದಿ ನಾನು ಕೇಳಿದ್ದು. ಹಂಗೆ ನನ್ನ ಅಕ್ಕ, ನನ್ನ ಅಪ್ಪ, ನಾನು, ನನ್ನ ಮಗ ಹೀಗೆ ಪಯ 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 ಪಯ. ಓ, ಪರಂಪರೆಯ ಉದ್ಯೋಗ, ಹಾಗಾಗಿ ಬಿಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀಯ. ಹೋಗ್ಲಿ ಬಿಡು. ಈಗ ನಾಡಿದು ಮಾಹಿಷ್ಮತಿ, ಅರಸ ಕಾರ್ತವೀರ್ಯಾರ್ಜುನ ಅಂತ ತಿಳಿದಿದ್ದೇನೆ. ನಾನ್ಯಾರು ಗೊತ್ತಾಯ್ತಾ? ದಕ್ಷಿಣದ ಸ್ವರ್ಣ ಲಂಕೆ, ಅಲ್ಲಿಯ ಅರಸ ರಾವಣ, ರಾವಣೇಶ್ವರ. ಓ ರಾಕ್ಷಸ, ದಾನವೇಂದ್ರ. ಆ ಯಾತು ಧಾನೇಂದ್ರ ಕೇಳ್ ಇಲ್ಲಮ್ಮ ನಗರದಲ್ಲಿ ಭೂತಳೇಶ್ವರನು ನಾರಿಯರ ಭೂತಳೇಶ್ವರನು ನಾರಿಯರ ರಾತ ಸಗೈದೇನು ಬರುವ ನರಗಳಿಗೆ ರಾತ ಸಗೈದಿಗನು ಬರುವ ನರಗಳಿಗೆ ನೀ ತಡವುದೆನಲೆಂದ ಅಸುರ, ನೀ ತಡವುದೆನಲೆಂದ ಅಸುರ. ಅವರಿಲ್ಲ. ಅವನೆಲ್ಲ ಯುದ್ಧ ಮಾಡ್ಬೇಕಂತ ನಾನು ಬಂದಿದ್ದು, ಅವನೇ ಇಲ್ವಾ ಈಗ? ಇಲ್ಲಿಲ್ಲ. ಓ ಓ, ಇಲ್ಲಿಲ್ಲ. ಹಾಗಾದ್ರೆ ಎಲ್ಲಿ ಹೋಗಿದ್ದಾನೆ? ನಿಂಗ್ಯಾಕ? ಏನೋ ನಿಂಗ್ಯಾಕ? ಏನೋ ಇಷ್ಟು ಹೊತ್ತು ಪಾಪ ಅಂಗವಿಕಲ ಅಂತ ಸ್ವಲ್ಪ ಅವರ ಸಾಲಿಗೆ ಸೇರಿಸಿ ನಿನ್ನನ್ನ ಕರುಣೆಯಿಂದ ಮಾತಾಡಿಸಿದೆ. ಇನ್ನು ತಡ ಮಾಡುವುದಿಲ್ಲ, ಬಡ್ದು ಹಾಕ್ತೇನೆ ನೋಡು. ಅಲ್ಲ ಅಲ್ಲ ಅಲ್ಲ, ನೀ ಆಟ, ನಿಂಗೆ ಆಟ, ನೀ ಆಟ. ಓ, ನೀರಾಟ. ಓಹೋ, ನೀರಾಟಕ್ಕೆ ಏನು ಒಬ್ಬನೇ ಹೋಗಿದ್ದಾನ? ಇಲ್ಲ, ನಾಯಿ ಮರಿ ಜೊತೆ ಹೋಗಿದ್ದಾನೆ. ಹ, ಏನೋ ನಾಯಿ ಮರಿಯ? ನಾಯಿ ಮರಿ? ಶಿವ ಶಿವ, ಏನು ಪರಿಸ್ಥಿತಿ ಬಂತು ನಿಮ್ಮ ದೇಶದಲ್ಲಿ? ಹಾಗಾದ್ರೆ ನೀರಾಟಕ್ಕೆ ನಾಯಿ ಮರಿ ಕರ್ಕೊಂಡು ಹೋಗುವುದಾ? ಛೇ ಛೆ, ನಾಯಿ ಮರಿಯ ಅಲ್ಲವಾಯ, ನಾಯಿ ಮರಿ, ನಾಯಿ ಮರಿ. ಓ, ನಾರಿಮಣಿಯರು. ಓ, ನಾರಿಮಣಿಯರನ್ನ ಕೂಡಿಕೊಂಡು ನೀರಾಟಕ್ಕೆ ಹೋಗಿದ್ದಾನೆ. ಯಾವಾಗ ಬರ್ತಾನೆ?
ಸೊಪ್ಪು ಹೊತ್ಕೊಂಡ್ ಬರ್ತಾರೆ. ಏನೋ ಸೊಪ್ಪು ಹೊತ್ಕೊಂಡು ಬರ್ತಾನ? ಏಯೋ ದೇವ್ರೇ, ನಿಮ್ಮ ಚಕ್ರವರ್ತಿ ಈ ಮಟ್ಟಕ್ಕೆ ಹಣ ಉಳಿಸ್ಲಿಕ್ಕೆ ಶುರು ಮಾಡಿದಾನ? ಅವನೇ ಸೊಪ್ಪು ಹೊರಲಿಕ್ಕೆ ಶುರು ಮಾಡಿದಾನ ಈಗ? ಸೊಪ್ಪು ಹೊಟ್ಕೊಂಡಲ್ಲ ಮಾರಾಯ, ಸ್ವಲ್ಪ ಹೊಟ್ಟು ಸ್ವಲ್ಪ ಹೊಟ್ಟು ಸ್ವಲ್ಪ ಹೊಟ್ಟು. ಹಾ ಗೊತ್ತಾಯ್ತು. ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ಏನೇ ಇರಲಿ, ಕಾಯಲಿಕ್ಕೆ ಜನ ನಾವಲ್ಲ. ಅಲ್ಲಿಗೆ ಹೋಗ್ತೇನೆ, ಅವನನ್ನ ಕಾಣ್ತೇನೆ. ಹೋಗಿ ಹೋಗಿ ಹೋಗಿ, ಅಲ್ಲೇ ಹೋಗಿ. ಈ ನರ್ಮದಾ ನದಿಯಲ್ಲಿ ಜಲಕ್ರೀಡೆಯನ್ನ ಆಡೋಣ, ಬನ್ನಿ ಬನ್ನಿ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಾಟ ಸಲ್ಲ, ನೀರಾಟ ಸಲ್ಲ. ನೀರಿಲ್ಲವಾದರೆ ನೀರಾಟ ಸಲ್ಲ. ಹಾ ಸ್ವಾಮಿ, ತಡೆಯಿರಿ. ಸ್ವಾಮಿ, ನರ್ಮದಾ ನದಿಯನ್ನು ನೋಡಿ. ಈ ಬಾರಿ ಮಳೆ ಕಡಿಮೆ, ಹಾಗಾಗಿ ಓನಲ್ಲ, ನದಿಯಲ್ಲಿ ನೀರಿಲ್ಲವಲ್ಲ. ನೀರಿಲ್ಲ ಅಂತ ಅಲ್ಲ, ಸ್ವಲ್ಪ ಇದೆ, ಆದರೆ ನಮಗೆ ಸಾಕಾಗುವುದಿಲ್ಲ. ನಿಮಗೆ ಗಂಡಸರಿಗೆ ಕಟಿ ಪ್ರಮಾಣದ ನೀರು ಸಾಕಾಗುತ್ತದೆ, ಆದರೆ ನಮಗೆ ಹೆಂಗಸರಿಗೆ ಕಂಠ ಪ್ರಮಾಣದ ನೀರು ಬೇಕಾಗುತ್ತದೆ. ಅಷ್ಟು ನೀರಿಲ್ಲದೆ ಹೇಗೆ ನೀರಾಟ ಆಡುವುದು ಹೇಳಿ? ಓಹೋ, ಅರ್ಥ ಆಯ್ತು. ನಿಮ್ಮ ಸಂಕೋಚವನ್ನ ಪರಿಹರಿಸಿಕೊಳ್ಳಲು ನಿಮಗೆ ಕಂಠ ಪ್ರಮಾಣದ ನೀರು ಬೇಕು. ಚಿಂತಿಸುವ ಅಗತ್ಯವೇ ಇಲ್ಲ. ಇದೋ ನನ್ನ ಈ 500 ಕರಗಳಿಂದ ಹರಿಯುತ್ತಿರುವಂತಹ ನರ್ಮದಾ ನದಿಯನ್ನ ತಡೆದು ನಿಲ್ಲಿಸುತ್ತೇನೆ. ಉಳಿದ 500 ಕರಗಳಿಂದ ನಿಮ್ಮ ಜೊತೆ ಜಲಕ್ರೀಡೆಯನ್ನ ಆಡುತ್ತೇನೆ. ಬನ್ನಿ.